ಚನ್ನರಾಯಪಟ್ಟಣ ತಾಲೂಕು ಜನಿವಾರ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಕಾನ್ ಶಿವು ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಪದ್ಮಾ ಆಯ್ಕೆಯಾಗಿದ್ದಾರೆ. ನಿರ್ದೇಶಕರಾದ ಕಾಳೇಗೌಡ, ಪ್ರಸನ್ನ, ಕುಮಾರ್, ಕಾಂತರಾಜು, ನಾಗರಾಜು, ವಿಜಯ, ಮಲ್ಲೇಶ, ಪರಮೇಶ್, ಮಂಜುನಾಥ್, ರಾಮಚಂದ್ರ ನಾಯಕ್ ಇವರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು. ಚನ್ನರಾಯಪಟ್ಟಣ ಪುರಸಭೆ ಅಧ್ಯಕ್ಷ ಕೋಟೆ ಮೋಹನ್, TAPCMS ಅಧ್ಯಕ್ಷ ಅನಿಲ್, ರಕ್ಷಣಾ ವೇದಿಕೆ ಮುಖ್ಯಸ್ಥರಾದ ಗದ್ದೆಬಿಂಡೇನಹಳ್ಳಿ ಧರ್ಮ ಹಾಗೂ ಇತರರು ನೂತನ ಅಧ್ಯಕ್ಷರಿಗೆ ಹಾರ ಹಾಕಿ ಸಿಹಿ ತಿನ್ನಿಸುವ ಮೂಲಕ ಶುಭಾಶಯ ತಿಳಿಸಿದ್ದಾರೆ. ಮಾತಾಡಿ ಆಮೇಲೆ ಬೇಕಾರೆ ಎಲ್ಲ ಜನಗಳು ಬಂದಾಗ ಮಾತಾಡಿ. ನನ್ನ ಆಡಳಿತ ಮಂಡಳಿ ನಿರ್ದೇಶಕರುಗಳಿಗೆ ಹಾಗೂ ನನ್ನ ಪರೋಕ್ಷವಾಗಿ ನನ್ನ ಜೊತೆಗೆ ಸಹಾಯ ಮಾಡಿ ನನಗೆಲ್ಲರಿಗೂ ಸಹಕಾರ ಮಾಡಿ ನನ್ನ ಅಧ್ಯಕ್ಷರು ಮಾಡಿದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ನನ್ನ ಸಾಷ್ಟಾಂಗದಲ್ಲಿ ಪ್ರೀತಿನ ನಲ್ಮೆ ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ 6 ಹಳ್ಳಿಗಳೇನಿದೆ 850 ಜನ ಮತದಾರರೇನಿದ್ದಾರೆ ಎಲ್ಲರಿಗೂ ನನ್ನ ಸಹಮತದಿಂದ ಎಲ್ಲರೂ ಒಗ್ಗೂಡಿಸ್ಕೊಂಡು ನಮ್ಮ ಜೊತೆಗೆ ಅವರಿಗೆ ನಮ್ಮ ಕೈಲಿಂದ ಕೆಲಸ ಮಾಡ್ಕೊಂಡು ನಾವು ಹಾಗೂ ಜೊತೆಗೆ ನಮ್ಮ ಶಾಸಕರ ಅಭಿಪ್ರಾಯದಂತೆ ಅವ್ರು ಏನು ನಮ್ಮ ಸೊಸೈಟಿಗೆ ಹಿಂದೆ ಏನು 4.25 ಕೋಟಿ ಅನುದಾನ ಕೊಟ್ಟಿದ್ದಾರೆ, ಈ ಸಲ ಅದಕ್ಕಿಂತ ಹೆಚ್ಚು ಅನುದಾನ ತಂದು ಏನು ನಮ್ಮ 6 ರಿಂದ 7 ಹಳ್ಳಿ ಜನ ಇದ್ದಾರೆ ಅವ್ರಿಗೆ ಕಡೆ ಬಡವರು ಏನಿದ್ದಾರೆ ಆ ಮೂಲಕ ಅಂತ ಕೊನೆಯ ಕೊನೆ ಬಡವರಿಗೂ ನಾವು ಕರೆದಿ ಅವ್ರಿಗೆ ಪ್ರತಿಯೊಂದು ಲೋನುಗಳನ್ನು ಕೊಡುವಂಥ ನಮ್ಮ ಒಂದು ಕೆಲಸ ಮಾಡ್ತೀವಿ. ಹಾಗೂ ನಮ್ಮೆಲ್ಲ ನಿರ್ದೇಶಕರು ಇಲ್ಲಿ ಪಕ್ಷಾತೀತವಾಗಿ ಏನು ನಾವು ನಿರ್ದೇಶಕರಿದ್ದೀವಿ ಎಲ್ಲರೂ ಸಹಾಯ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಈ ಸೊಸೈಟಿನ ಇನ್ನೂ ಅದ್ಭುತವಾಗಿ ಮುನ್ನೋಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಇಚ್ಛಪಡ್ತೀವಿ. ಹಾಗೂ ಏನು ನಮ್ಮ ಸೊಸೈಟಿಗೆ ಶಾಸಕರು ಪ್ರತಿ ಹಿಂದಿಯಿಂದ ಏನು ಅನುದಾನ ತಂದಿದ್ದಾರೆ ಈ ಸಲ ಅದಕ್ಕಿಂತ ಹೆಚ್ಚು ಅನುದಾನ ತಂದು ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ನಾವು ಶಾಸಕರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರು ಏನು ಕೆಲಸ ಹೇಳ್ತಾರೆ ಆ ಕೆಲಸಗಳನ್ನ ನಮ್ಮ ಶಕ್ತಿಗೆ ಮಾಡ್ತೀವಿ ಅಂತ ನಾವಿಲ್ಲಿ ಸಭೆಯಲ್ಲಿ ಎಲ್ಲರೂ ಒಕ್ಕಲಿಂದ ನಾವು ಕೋರಿಕೆ ಮಾಡ್ಕೊಂಡು ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯಾಗಿ ಆಡಳಿತ ಮಂಡಳಿಯ ಸಭೆಯನ್ನ ಕರೆದಿದ್ವಿ. ಈ ಸಭೆಗೆ ಆಗಮಿಸಿರುವಂತಹ ಎಲ್ಲ ನಿರ್ದೇಶಕರುಗಳಿಗೆ ಸ್ವಾಗತವನ್ನು ಬಯಸ್ತಾ ಪ್ರಸನ್ನ JK, ಕಾಳೇಗೌಡ, ಶ್ರೀ ಕುಮಾರ್ JK, ಶ್ರೀ ಕಾಂತರಾಜು, ನಾಗರಾಜು, CR ಶಿವಕುಮಾರ್, ಶ್ರೀಮತಿ ವಿಜಯ ಅಧ್ಯಕ್ಷರ ಸ್ಥಾನದ ಆಕಾಂಕ್ಷಿಯಾಗಿ ನಿರ್ದೇಶಕರಾದ ಶ್ರೀ CR ಶಿವಕುಮಾರ್ ಬಿನ್ ರಾಜಣ್ಣ ಮಕಾನ್ ಇವರು ನಾಮಪತ್ರ ಸಲ್ಲಿಸಿದ್ದಾರೆ. ಅಧ್ಯಕ್ಷರ ಸ್ಥಾನದ ಆಕಾಂಕ್ಷಿಯಾಗಿ ಶ್ರೀಮತಿ ಪದ್ಮಾ ಕೋಂ ಪ್ರಕಾಶ್ ಜನಿವಾರ ಇವರು ನಾಮಪತ್ರ ಸಲ್ಲಿಸಿದ್ದಾರೆ. ಕುಮಾರ್ ಅವರ ನಾಮಪತ್ರವು ಸಹ ಕ್ರಮಬದ್ಧವಾಗಿದ್ದು ಅಂಗಡಿಗೆ ಒಂದೊಂದೇ ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಚುನಾವಣಾ ಫಲಿತಾಂಶವನ್ನ ಪ್ರಕಟಣೆ ಮಾಡಬಹುದು ಅಂತ ನಾನು ಭಾವಿಸ್ತೀನಿ. ತಾವೆಲ್ಲರೂ ಒಪ್ಪಿದ್ರೆ ಚುನಾವಣಾ ಫಲಿತಾಂಶವನ್ನ ಪ್ರಕಟಣೆ ಮಾಡಬಹುದು. ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಜನಿವಾರ ಈ ಸಹಕಾರ ಸಂಘದ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ CR ಶಿವಕುಮಾರ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡ್ತಿದ್ದೀವಿ. ಅಧ್ಯಕ್ಷರಾಗಿ ಶ್ರೀಮತಿ ಪದ್ಮಾ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.